ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ಕರ್ತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ಬಿಡುಗಡೆ ಶಾಶ್ವತವಾದದ್ದು, ಆತನ ಕರುಣೆ, ಆತನ ಕೃಪೆ ಶಾಶ್ವತವಾದದ್ದು. ಬನ್ನಿ ಪ್ರಿಯರೇ, ನೀವು ಯಾವುದೇ ಸಂಕಟ, ಕಷ್ಟ, ನೋವು, ಚಿಂತೆ, ದುಃಖದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಇರುವುದಾದರೆ ಭಯಪಡಬೇಡ್ರಿ. ಕರ್ತನ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ, ನಿಮ್ಮನ್ನು ಆತನು ಬಲಪಡಿಸ್ತಾನೆ. ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆಧರಿಸ್ತಾನೆ. ಅದರಿಂದ ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಕರ್ತನ ಒಟ್ಟಾಗಿ ಆರಾಧಿಸುವ. ಅದರ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದಿಗಿರುವುದು. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದು ಇರುವುದು. ಬನ್ನಿ ಪ್ರಿಯರೇ, ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ. ಎಲ್ಲ ಭೂ ನಿವಾಸಿಗಳೇ ಆತನನ್ನು ಆರಾಧಿಸುವ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದು ಇರುವುದು. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದು ಇರುವುದು. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ. ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ. ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದು ಇರುವುದು. ಆತ ಒಳ್ಳೆಯವನು, ದಯೆಂದು ಇರುವುದು. ಆತ ಬಲ್ಲವಾನು, ದಯೆಂದು ಇರುವುದು. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದಿನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಪ್ರೈಸ್ ಗಾಡ್. ಈ ವಚನವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವ.
ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ನೀವು ಶರೀರ ಭಾವಾಧೀನರಲ್ಲ. ಶರೀರ ಭಾವಾಧೀನರಲ್ಲ. ಬೈಬಲ್ ಹೇಳ್ತದೆ, ದೇವರಾತ್ಮನಿಗೆ ನೀವು ಅಧೀನರಾಗಿದ್ದೀರಿ. ಪ್ರೈಸ್ ಗಾಡ್. ಪ್ರಿಯರೇ, ನಾವೆಲ್ಲರೂ ಹುಟ್ಟುವಾಗ ಪಾಪಿಗಳಾಗಿ ನಾವು ಹುಟ್ಟಿದೆವು. ಆತ್ಮಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ದೇವರ ಅನ್ಯೋನ್ಯತೆಯಿಂದ ಆತನು ದೂರ ಹೋಗಿದ್ದ. ಆತ್ಮದಲ್ಲಿ ನಾವು ದೇವರಿಂದ ಸಪರೇಟ್ ಆಗಿ ಹುಟ್ಟಿದ್ದೆವು. ಶರೀರ ಭಾವದಿಂದ ಶರೀರವಾಗಿ ನಾವು ಹುಟ್ಟಿದ್ದೆವು. ಶಾರೀರಿಕ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ್ದೆವು. ಪಾಪಿಗಳಾಗಿ ನಾವು ಹುಟ್ಟಿದ್ದೆವು. ಆತ್ಮಿಕ ಮರಣದಲ್ಲಿ ಹುಟ್ಟಿದ್ದೆವು. ಇಂಗ್ಲಿಷ್ ಹೇಳ್ತಿದೆ, ವಿ ಆರ್ ಬಾರ್ನ್ ಇನ್ ದ ರೆಲ್ಮ್ ಆಫ್ ದ ಡೆತ್. ಮರಣದ ಒಂದು ಸ್ತರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ್ದ. ಯು ಥ್ಯಾಂಕ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮಗೋಸ್ಕರ ಮನುಷ್ಯನಾಗಿ ನಮ್ಮ ಅಪರಾಧಗಳನ್ನು ಆತನು ಹೊತ್ತುಕೊಂಡು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನಾಗಿದ್ದಾನೆ. ಯಾರು ಆತನು ನಂಬಿದ್ದಾರೋ, ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನು ತಮ್ಮ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರು, ಅವರು ಮರಣದ ಒಂದು ರಲ್ಮಿನಿಂದ, ಮರಣದ ಒಂದು ಸ್ತರದಿಂದ ಬಿಡುಗಡೆ ಆಗಿ ಜೀವದ ಸ್ತರಕ್ಕೆ, ದ ರಲ್ಮ್ ಆಫ್ ಲೈಫ್ ಅಂತ ಹೇಳ್ತಾರೆ, ಆತ್ಮಿಕ ಲೋಕದಲ್ಲಿ ಅವರು ಸೇರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರಾತ್ಮನು ಅವರಲ್ಲಿ ವಾಸ ಮಾಡುತ್ತಾನೆ. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸ ಮಾಡೋದಾದರೆ ನೀವು ಶರೀರ ಅಧೀನರಲ್ಲ. ಪ್ರೆಸ್ ಗಾಡ್. ಇಂಗ್ಲಿಷ್ ನಲ್ಲಿ ಯು ಆರ್ ನಾಟ್ ಇನ್ ದ ಫ್ಲೆಶ್, ಯು ಆರ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತದೆ. ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನೀವು ಓದಿದ್ರೆ ನಮಗೆ ಸಿಗ್ತದೆ, ಯು ಆರ್ ನಾಟ್ ಇನ್ ದ ಫ್ಲೆಶ್, ಯು ಆರ್ ಇನ್ ದ ಸ್ಪಿರಿಟ್. ಅಂದ್ರೆ ಆತ್ಮಿಕ ಲೋಕಕ್ಕೆ ನಮ್ಮ ಕಣ್ಣುಗಳು, ಸ್ಪಿರಿಚುವಲ್, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಇಂದ್ರಿಯಗಳು, ಸ್ಪಿರಿಚುವಲ್ ಇಂದ್ರಿಯಗಳು, ಆತ್ಮಿಕ ಇಂದ್ರಿಯಗಳು ಡೆಡ್ ಆಗಿದ್ದವು. ನಾವು ಸ್ಪಿರಿಚುವಲಿ ಸತ್ತವರಾಗಿದ್ದೆವು. ದೇವರಾತ್ಮನು ನಮ್ಮ ಒಳಗೆ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರ ಒಳಗೆ ಪವಿತ್ರಾತ್ಮನು ವಾಸ ಮಾಡಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದನಿಂದ ಪಾಪಿ, ಆತ್ಮಿಕವಾಗಿ ಆತನು ಸತ್ತಿದ್ದ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ವ್ಯಕ್ತಿಗಳು ಅವರು ಶಾರೀರಿಕ ವ್ಯಕ್ತಿಗಳು. ಥ್ಯಾಂಕ್ ಗಾಡ್, ಇವತ್ತು ನಾವು ಕ್ರಿಸ್ತನಲ್ಲಿ ಆತ್ಮಿಕ ವ್ಯಕ್ತಿಗಳು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಪವಿತ್ರಾತ್ಮನು ಕೆಲಸ ಮಾಡ್ತಾ ಇದ್ದ, ಬಟ್ ಅವರ ಒಳಗೆ ಪವಿತ್ರಾತ್ಮನು ವಾಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸ್ಪಿರಿಚುವಲಿ ಆತನು ಪಾಪಿಯಾಗಿದ್ದ. ಆದ್ರೆ ಪವಿತ್ರಾತ್ಮನು ಅವರ ಬಳಿಯಲ್ಲಿ ಇದ್ದ. ಪವಿತ್ರಾತ್ಮನು ಅವರ ಒಟ್ಟಿಗೆ ಇದ್ದ, ಒಂದು ಪರ್ಟಿಕ್ಯುಲರ್ ಪ್ರತ್ಯೇಕವಾದ ಕೆಲಸಗೋಸ್ಕರ. ಹಳೆ ಒಡಂಬಡಿಕೆಯಲ್ಲಿ ನಿಮ್ಗೆ ಗೊತ್ತಿದೆ, 3 ರೀತಿಯ ಅಭಿಷೇಕಗಳಿದ್ದವು. ಅರಸನ ಅಭಿಷೇಕ, ಯಾಜಕನ ಅಭಿಷೇಕ, ಪ್ರವಾದಿ ಅಭಿಷೇಕ. ಈ ಅಭಿಷೇಕಕ್ಕೋಸ್ಕರ ಪವಿತ್ರಾತ್ಮನು ಅವರವರ ಆಫೀಸಿಗೋಸ್ಕರ, ಅವರವರ ಕೆಲಸಗೋಸ್ಕರ ಬರ್ತಾ ಇದ್ದ, ಹೋಗ್ತಾ ಇದ್ದ. ಅದಕ್ಕೋಸ್ಕರ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ, ದೇವರೇ, ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ. ಮಾತೃಗರ್ಭದಿಂದ ನಾನು ಪಾಪಿಯೇ, ಮಾತೃಗರ್ಭದಿಂದ ನಾನು ದ್ರೋಹಿಯೇ. ಇಲ್ಲಿ ಆತನು ಮಾತಾಡ್ತಾನೆ. ನಾವು ನೋಡ್ಲಿಕ್ಕೆ ಹೋದರೆ ಸಿಗ್ತದೆ ನಮಗೆ. ಕೀರ್ತನೆ 51ರಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 51ನೇ ಅಧ್ಯಾಯ 5ನೇ ವಚನ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಓಕೆ, ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ, ಹುಟ್ಟಿದ ದಿನದಿಂದ ನಾನು ಪಾಪಿ. ಅಫ್ಕೋರ್ಸ್ ನಾವು ತಾಯಿಯ ಗರ್ಭದಲ್ಲಿ ಹುಟ್ಟುವಾಗ ನಾವು ಪಾಪಿಗಳಾಗಿ ಹುಟ್ಟಿದೆವು.
ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟು, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟು. ಕ್ರೈಸ್ತ ತಂದೆ ತಾಯಿಗಳಿಗೆ ನೀನು ಹುಟ್ಟಿದ್ದರಿಂದ ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗುವುದಿಲ್ಲ. ನಿನ್ನ ಹೆಸರು ಅಥವಾ ಯಾವುದೊಂದು ಚರ್ಚಲ್ಲಿ ಅಥವಾ ಬರ್ತ್ ಸರ್ಟಿಫಿಕೇಟಲ್ಲಿ ಕ್ರಿಶ್ಚಿಯನ್ ಅಂತ ಇರಬಹುದು, ಬಟ್ ದೇವರ ರಾಜ್ಯದಲ್ಲಿ ನಿನ್ನ ಹೆಸರು ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೋಡ್ತೇವೆ ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ನೀವು ಶರೀರಾಧೀನ ಭಾವದವರಲ್ಲ. ಅಂದರೆ ನೀವು ಕೇವಲ ಶರೀರಗಳಲ್ಲ, ಯು ಆರ್ ಎ ಸ್ಪಿರಿಚುವಲ್. ಓಕೆ, ನೆಕ್ಸ್ಟ್ ಹೇಳ್ತದೆ, ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿರುವುದಾದರೆ ನೀವು ಶರೀರಕ್ಕೆ ಅಧೀನರಲ್ಲ, ನೀವು ದೇವರಾತ್ಮನಿಗೆ ಅಧೀನರಾಗಿದೆ. ಯಾರಲ್ಲಿ ಕ್ರಿಸ್ತನ ಆತ್ಮನು ಇಲ್ಲನೋ ಅವನು ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ. ಅವನ ಹೆಸರು ಪೀಟರ್ ಅಥವಾ ಅವನ ಹೆಸರು ಜಾನ್, ಅವನ ಹೆಸರು ಜೇಮ್ಸ್, ಅವನ ಹೆಸರು ಡಿಫ್ರೆಂಟ್ ಆಂಡ್ರೂ, ಏನೇ ಇರ್ಬೋದು, ಒಳ್ಳೆಯ ಕ್ರೈಸ್ತ ಹೆಸರುಗಳು ಇರ್ಬೋದು. ಹೆಸರು ನಮ್ಮನ್ನು ಪರಲೋಕಕ್ಕೆ ಕೊಂಡು ಹೋಗುವುದಿಲ್ಲ. ನಮಗೆ ಪರಲೋಕಕ್ಕೆ ಕೊಂಡು ಹೋಗುವಂಥದ್ದು ಯಾರು ಆತನನ್ನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟ. ಇವರು ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಆತ್ಮಸ್ವರೂಪಿಯಾದ ದೇವರಿಗೆ ಇವರು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ಹುಟ್ಟುತ್ತಾರೆ. ದೇವರ ಆತ್ಮನು 24/7 ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಕ್ರಿಸ್ತನ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಅದಕ್ಕೋಸ್ಕರ ನೀವು ಆತ್ಮ ಪ್ರೇರಿತರಾಗಿ ನೀವು ಆರಾಧನೆ ಮಾಡುತ್ತೀರಿ, ಆತ್ಮ ಪ್ರೇರಿತರಾಗಿ ನೀವು ಮಾತಾಡುತ್ತೀರಿ, ಆತ್ಮ ಪ್ರೇರಿತರಾಗಿ ನೀವು ಸ್ತುತಿಸ್ತೀರಿ, ನೀವು ಆತ್ಮ ಪ್ರೇರಿತರಾಗಿ ಕರ್ತನನ್ನು ಗೌರವಿಸ್ತೀರಿ, ಆತ್ಮ ಪ್ರೇರಿತರಾಗಿ ನೀವು ಆತ್ಮಿಕವಾಗಿ ಜೀವಿಸ್ತೀರಿ. ಯು ಆರ್ ಎ ಸ್ಪಿರಿಚುವಲ್ ಪೀಪಲ್. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆಂದು ನಾವು ಬಲ್ಲೆವು. ಬೇರೆ 2 Corinthians 5:7 ಅಲ್ಲಿ ಹೇಳ್ತದೆ, ನಾವು ನೋಡುವವರಾಗಿ ನಡೆಯುವವರಲ್ಲ. ಅಂದರೆ ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರಾಗಿದ್ದೇವೆ. 7ನೇ ವಚನ ನಾವು ಓದುವ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೀತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸ್ತೇವೆ. ಆದ್ದರಿಂದ ನಾವು ದೇಹ ಎಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ನಮ್ಮ ಗುರಿ. ಓಕೆ, ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಪವಿತ್ರಾತ್ಮನು ನಮ್ಮ ಒಳಗೆ 24/7 ಆತನು ವಾಸ ಮಾಡುತ್ತಾನೆ. ಪ್ರೇರೆ, ನೀವು ಶಾರೀರಿಕ ವ್ಯಕ್ತಿಗಳಲ್ಲ, ನೀವು ಆತ್ಮಿಕ ವ್ಯಕ್ತಿಗಳು. ಯು ಆರ್ ನಾಟ್ ಲಿವಿಂಗ್ ಇನ್ ದ ಫ್ಲೆಶ್, ಯು ಆರ್ ಲಿವಿಂಗ್ ಇನ್ ದ ಸ್ಪಿರಿಟ್. You're living in the spirit. You are a spirit. You have a soul. Live in this body. ನಾನು ಆತ್ಮಸ್ವರೂಪಿ, ನನಗೊಂದು ಪ್ರಾಣ ಇದೆ. ಶರೀರ ಎಂಬ ಈ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ನನ್ನ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಕರ್ತನ ಆತ್ಮನು 24/7 ನಮ್ಮ ಒಳಗೆ ವಾಸ ಮಾಡುವ ಕಾರಣ ನಾವು ಕ್ರಿಸ್ತಿಯ ಜೀವಿತವನ್ನು ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ, ಕ್ಷಮಾಪಣೆಯಲ್ಲಿ ಜೀವಿಸಲು ಶಕ್ತರು. ನಮ್ಮ ಬಲ, ನಮ್ಮ ಶಕ್ತಿಯಿಂದ ಒಬ್ಬರನ್ನು ನಾವು ಕ್ಷಮಿಸಲಿಕ್ಕೆ ಆಗುವುದಿಲ್ಲ. ನಮ್ಮ ಬಲ, ನಮ್ಮ ಶಕ್ತಿಯಿಂದ ನಾವು ಒಬ್ಬರನ್ನು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ನಮ್ಮ ಬಲ, ನಮ್ಮ ಶಕ್ತಿಯಿಂದ ನಾವು ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಹಾಡಬಹುದು, ಬಟ್ ಆರಾಧಿಸುವಂಥದ್ದು ಪವಿತ್ರ ಆತ್ಮನ ಪ್ರೇರೇಪಣೆಯಿಂದ. ಆರಾಧನೆ ಅಂತ ಹೇಳಿದ್ರೆ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಆರಾಧನೆ ಅಂದರೆ ಏನು ಅಂತ ಅಪೊಸ್ತಲ ಪೌಲ ಹೇಳುತ್ತಾನೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ
ಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಪ್ರೈಸ್ ಗಾಡ್. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತರುವುದು ನಮ್ಮ ಮೈಂಡಿಗೆ, ನಮ್ಮ ಸೋಲ್ ಪಾರ್ಟ್, ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮ ಮನಸ್ಸನ್ನು ನೂತನಪಡಿಸಿ, ದೇವರು ನಿಮ್ಮನ್ನು ಕನಿಕರಿಸಿದ್ದರಿಂದ ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ನಿಮ್ಮನ್ನು ಕನಿಕರಿಸಿದ್ದರಿಂದ ನೀವು ದೇವರ ಪುತ್ರರಾಗಿ ಹುಟ್ಟಿದ್ದೀರಿ, ರಕ್ಷಣೆಯನ್ನು ಹೊಂದಿದ್ದೀರಿ, ನಿತ್ಯ ಜೀವನ ಹೊಂದಿದ್ದೀರಿ. ನೀವು ಆತ್ಮಿಕವಾಗಿ ಜೀವಂತವಾಗಿದ್ದೀರಿ. ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡುತ್ತಾ ಇದ್ದೀರಿ. ನೀವು ನಿಮ್ಮ ಶರೀರಗಳನ್ನು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ದೇವರು ಮೆಚ್ಚುವಂಥದ್ದು ನಿಮ್ಮ ನಂಬಿಕೆ. ಪ್ರೈಸ್ ಗಾಡ್. ದೇವರಿಗೆ ಮೀಸಲಾದ್ದು ಅಂತ ಹೇಳಿದ್ರೆ ನಿಮ್ಮ ದೇಹವನ್ನು ಕೇವಲ ದೇವರ ಮಹಿಮೆಗೋಸ್ಕರ ಮಾತ್ರ ಯೂಸ್ ಮಾಡುವುದು. ಮೀಸಲು ಅಂತ ಹೇಳಿದ್ರೆ ದೇವರಿಗೋಸ್ಕರ ಪ್ರತ್ಯೇಕಿಸುವಂಥದ್ದು. ನಿಮ್ಮ ದೇಹವನ್ನು ಗಲಾಟೆಗೆ, ಜಾರ್ದಕ್ಕೆ ಅಥವಾ ಕುಡಿಕತನಕ್ಕೆ, ವ್ಯಭಿಚಾರಕ್ಕೆ ಅಥವಾ ಕ್ರೂರತನಕ್ಕೆ, ಇನ್ನೊಬ್ಬರಿಗೆ ಕೇಡು ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಈ ದೇಹವನ್ನು ನೀವು ಯೂಸ್ ಮಾಡೋದಲ್ಲ. ಈ ದೇಹವನ್ನು ಕರ್ತನ ಮಹಿಮೆಗೋಸ್ಕರ ಯೂಸ್ ಮಾಡುವಂಥದ್ದು. ಕರ್ತನ ಪ್ರೀತಿಯನ್ನು ಇತರಿಗೋಸ್ಕರ ಸಾರೋದಕ್ಕೋಸ್ಕರ, ಕರ್ತನ ಸ್ವಾರ್ಥೆಯನ್ನು ಇತರಿಗೆ ಸಾರೋದಕ್ಕೋಸ್ಕರ, ಕರ್ತನ ಪ್ರೀತಿಯನ್ನು ಈ ದೇಹದ ಮೂಲಕ ಪ್ರಕಟಿಸಲಿಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಹಿಸ್ ಲೈಟ್, ಎಕ್ಸ್ಪ್ರೆಷನ್ ಆಫ್ ಹಿಸ್ ಬ್ಯೂಟಿ, ಎಕ್ಸ್ಪ್ರೆಷನ್ ಆಫ್ ಹಿಸ್ ಗ್ಲೋರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅಂದರೆ ನಮ್ಮ ಸ್ಪಿರಿಚುವಲ್ ಮ್ಯಾನ್, ಒಳಗಿನ ಮನುಷ್ಯ ನಮ್ಮ ಸ್ವಂತ ಸೊತ್ತಲ್ಲ. ನಾವು ಕ್ರಯಕ್ಕೆ ಕೊಡಲ್ಪಟ್ಟವು. ಯು ಆರ್ ಪರ್ಚೇಸ್ಡ್ ಪ್ರಾಪರ್ಟಿ. ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು ಯೇಸು ಕ್ರಿಸ್ತನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ತನ್ನ ಪ್ರಾಣವನ್ನು ಕೊಟ್ಟು, ತನ್ನ ರಕ್ತವನ್ನು ಕೊಟ್ಟು, ಅದರಿಂದ ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ, ನಿಮ್ಮ ಒಳಗೆ ವಾಸ ಮಾಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದಂತೆ ನಿಮಗೆ ಗೊತ್ತಿಲ್ಲವೋ, ತಿಳಿಯದು. ಆದ್ದರಿಂದ ನಿಮ್ಮ ಆತ್ಮದಲ್ಲಿ, ನಿಮ್ಮ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ, ಕರ್ತನ ಮಹಿಮೆಯನ್ನು ಪ್ರಕಾಶಿಸಿರಿ. ಪ್ರೈಸ್ ಗಾಡ್. ಯಾವಾಗಲೂ ನೀವು ಅಕ್ನಾಲೇಜ್ ಮಾಡಿರಿ, ಪವಿತ್ರಾತ್ಮನು 24/7 ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಬಿ ಎ ಸ್ಪಿರಿಚುವಲ್ ಕಾನ್ಷಿಯಸ್, ಕ್ರೈಸ್ಟ್ ಕಾನ್ಷಿಯಸ್. ಯಾವಾಗಲೂ ಸಿಕ್ನೆಸ್ ಕಾನ್ಷಿಯಸ್, ವಿಚ್ ಕ್ರಾಫ್ಟ್, ಡೀಮನ್ ಕಾನ್ಷಿಯಸ್ ಅಥವಾ ಫೇಲಿಯರ್ ಕಾನ್ಷಿಯಸ್ ಆಗ್ಬೇಡ್ರಿ. ಯಾವಾಗಲೂ ಮನೋಸ್ಥಿತಿಯನ್ನು ಬದಲಾಯಿಸಿರಿ. ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. ದೇವರಾತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಕ್ರಿಸ್ತನ ಮನಸ್ಸು ಎಂಥದ್ದು? ಅದು ದ್ವೇಷದ ಮನಸ್ಸಲ್ಲ, ಮತ್ಸರದ, ಹೊಟ್ಟೆ ಕಿಚ್ಚಿನ ಮನಸ್ಸಲ್ಲ, ಬಿಟರ್ನೆಸ್ ಮತ್ತು ಹೇಟ್ರೇಡ್. ಇನ್ನೊಬ್ಬರನ್ನು ನೋಡುವಾಗ ದ್ವೇಷ, ಇನ್ನೊಬ್ಬರು ನೋಡುವಾಗ ಏನೇನು ಆಗುವುದು, ಅದು ಅಲ್ಲ. ದಟ್ ಈಸ್ ಫ್ಲೆಶಿ ಮೈಂಡ್. ಸ್ಪಿರಿಚುವಲ್ ಮೈಂಡ್ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ಜೀವ ಮತ್ತು ಸಮಾಧಾನ. ನಿಮಗೆ ಇದನ್ನು ನೀವು ಮೆಡಿಟೇಟ್ ಮಾಡಿದರೆ, ಈ ಸಂಗತಿ ನಿಮಗೆ ಗೊತ್ತಿದ್ದರೆ, ಕ್ರಿಸ್ತನನ್ನು ನಿಮ್ಮ ಜೀವಿತದ ಕೇಂದ್ರವಾಗಿಡುವುದಾದರೆ, ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನನಗೆ ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಫಿಲಿಪಿಯನ್ಸ್ 1:21 ಹೇಳ್ತದೆ, ನನಗಂತೂ ಬದುಕುವುದಂದ್ರೆ ಕ್ರಿಸ್ತನೇ. ಓನ್ಲಿ ಕ್ರೈಸ್ಟ್ ಇಸ್ ಮೈ ಸೆಂಟರ್ ಆಫ್ ಮೈ ಲೈಫ್. ಸಾಯುವುದು ಲಾಭವೇ. ಈಗ ಶರೀರದಲ್ಲಿ ಬದುಕಬೇಕಾದಲ್ಲಿ ನನಗೆ ಕೆಲಸ ಮಾಡಿ ಫಲ ಹೊಂದಲು ಅನುಕೂಲವಾಗುತ್ತದೆ. ಪ್ರೇರೆ, ದೇವರಾತ್ಮನು ನಿಮ್ಮ ಒಳಗೆ 24/7 ವಾಸ ಮಾಡುತ್ತಾನೆ. ನೀವು ಕ್ರಿಸ್ತನವರಾಗಿದ್ದೀರಿ, ನೀವು ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿದ್ದೀರಿ. ದೇವರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ದೇವರ ಆತ್ಮ ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಹಿ ಇಸ್ ಲಿವಿಂಗ್. ಅದನ್ನು ಮನೆ ಮಾಡಿದ್ದಾನೆ. ಯು ಆರ್ ದ ಹೌಸ್ ಆಫ್ ಗಾಡ್. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ನೀವು ಆರೋಗ್ಯದ ಮನೆ ಆಗಿದ್ದೀರಿ. ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ಕರ್ತನ ಸಮಾಧಾನವನ್ನು ಪ್ರಕಾಶಪಡಿಸಿರಿ. ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿ. ರೋಗಕ್ಕೆ ನಿಮ್ಮ ದೇಹದ ಮೇಲೆ ಅಧಿಕಾರ ಇಲ್ಲ. ಆಲಸ್ಯಕ್ಕೆ ನಿಮ್ಮ ದೇಹದ ಮೇಲೆ ಅಧಿಕಾರ ಇಲ್ಲ.
ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಒಂದು ತೀರ್ಮಾನವಾಗಿದೆ. ನಿಮ್ಮ ದೇಹದಲ್ಲಿ ರೋಗವನ್ನು ಪ್ರಕಾಶಿಸ್ತೀರೋ ಅಥವಾ ಮುದುಡಿತನವನ್ನು ಪ್ರಕಾಶಿಸ್ತೀರೋ ಅಥವಾ ದ್ವೇಷವನ್ನು, ಕಠೋರತನವನ್ನು ಪ್ರಕಾಶಿಸ್ತೀರೋ ಅದು ನಿಮಗೆ ಬಿಟ್ಟದ್ದು. ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಅಂಥವನಲ್ಲ. ನಿಮ್ಮ ಒಳಗಿರುವ ಪವಿತ್ರ ಆತ್ಮ ನಿಮ್ಮ ದೇಹವನ್ನು ರಿನ್ಯೂ ಮಾಡುತ್ತಾನೆ. ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವವರು, ಹದ್ದುಗಳಂತೆ ಹಾರೋ ರೆಕ್ಕೆಯನ್ನು ಚಾಚುವವರು. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತೇನೆ, ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ. ಪ್ರಿಯರೇ, ಈ ವಚನವು ಕ್ರಿಸ್ತನಲ್ಲಿ ನೆರವೇರಿದೆ. ಈಗ ಶ್ರೇಷ್ಠ ವರವಾಗಿರುವ ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಹದ್ದಿಗೆ ಬರುವಂತೆ ಯೌವನವನ್ನು ನಾನು ನಿನಗೆ ತಿರುಗಿ ಬರಮಾಡುತ್ತೇನೆ. ದಟ್ ಮೀನ್ಸ್ ದಟ್ ಹಿ ಇಸ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನು ನಿಮ್ಮ ದೇಹವನ್ನು ರಿನ್ಯೂ ಮಾಡುತ್ತಾನೆ. ಯಾವಾಗಲೂ ಹೇಳ್ರಿ, ಶ್ರೇಷ್ಠ ವರಗಳಿಂದ ಆತ ನನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡಿದ್ದಾನೆ. ನಿಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡುವುದರಿಂದ ನಿಮ್ಮ ಮಾತುಗಳು ಯಾವಾಗಲೂ ಆತ್ಮಿಕ ಮಾತುಗಳಾಗಿರಲಿ. ಆತ್ಮಿಕ ಮಾತುಗಳು, ನೀವೇನು ಮಾತಾಡುತ್ತೀರಿ ಅದು ನಿಮ್ಮ ದೇಹಕ್ಕೆ ವರ್ಗಾವಣೆ ಆಗುತ್ತದೆ. ನಾಲಗೆ ಎಂಬುವಂಥದ್ದು ವೆರಿ ವೆರಿ ಪವರ್ಫುಲ್. ಜೀವ ಮತ್ತು ಮರಣ ನಾಲಗೆಯ ವಶ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. 18ನೇದು 21ನೇ ವಚನ ನಾವು ಓದಿದ್ರೆ ನಮಗೆ ಸಿಗ್ತದೆ ಜಾನೋಕ್ತಿ. ಜೀವ ಮರಣಗಳು ನಾಲಗೆಯ ವಶ, ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ನಾಲಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಮೊದಲು ತನ್ನ ದೇಹವನ್ನು ಕೆಡಿಸ್ತದೆ. ಇವತ್ತು ಅನೇಕರು ಅವರ ದೇಹ ಪ್ರಾಪರ್ ಆಗಿ ಯಾಕೆ ವರ್ಕ್ ಆಗುವುದಿಲ್ಲ ಅಂತ ಹೇಳಿದರೆ, ಅವರು ಯಾವಾಗಲೂ ತಮ್ಮ ದೇಹದ ಬಗ್ಗೆ ನಕಾರಾತ್ಮಕ ಮಾತಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಕ್ರಿಟಿಸೈಸ್ ಮಾಡೋದು. ಇಟ್ ವಿಲ್ ಇಫೆಕ್ಟ್ ಯುವರ್ ಬಾಡಿ. ನೀನು ಏನು ಇತರಿಗೋಸ್ಕರ ಕ್ರೂರತನವನ್ನು ತೋರಿಸ್ತೀಯೋ, ನೀನು ನಿನ್ನ ಸ್ವಂತ ದೇಹವನ್ನು ಹಿಂಸಿಸ್ತಿ. ಯು ಆರ್ ಟಾರ್ಚರಿಂಗ್ ಯುವರ್ ಬಾಡಿ. ಕ್ರೂರಿಯು ತನ್ನ ಸ್ವಂತ ದೇಹವನ್ನು ಹಿಂಸಿಸುವನು. ಇದೇ ಬೈಬಲಲ್ಲಿ 11ನೇ ಅಧ್ಯಾಯ ನಾವು ಓದಿದ್ರೆ ನಮಗೆ ಸಿಗ್ತದೆ 17ನೇ ವಚನ. ಪರೋಪಕಾರವು ತನಗುಪಕಾರ. ನೀನು ಇತರಿಗೆ ಏನು ಉಪಕಾರ ಮಾಡುತ್ತಿ ಅದು ನಿನಗೇ ಉಪಕಾರ ಮಾಡೋದು. ದಟ್ ಇಸ್ ಲೈಫ್ ಆಫ್ ಲವ್. ಅದು ಪ್ರೀತಿಯ ಜೀವಿತ. ಯಾಕಂದ್ರೆ ಆ ದೇವರ ಆತ್ಮ ನಮ್ಮ ಒಳಗಿದ್ದಾನೆ. ನೀವೇನು ಇತರಿಗೋಸ್ಕರ ಮಾಡುತ್ತೀರಿ ನೀವು ನಿಮಗೋಸ್ಕರವೇ ಮಾಡುವುದು. ಪರೋಪಕಾರ ತನಗೇ ಉಪಕಾರ. ನೆಕ್ಸ್ಟ್ ಏನ್ ಹೇಳ್ತದೆ, ಕ್ರೂರನು ತನ್ನ ಶರೀರವನ್ನು ಹಿಂಸಿಸುವನು. ನೀವು ಏನು ಇತರಿಗೆ ಕ್ರೂರತನ ತೋರಿಸ್ತೀರಿ ನಿಮ್ಮ ಸ್ವಂತ ಶರೀರಕ್ಕೆ ನೀವು ಇಫೆಕ್ಟ್ ಮಾಡುತ್ತೀರಿ. ನೀನು ವಿಶ್ವಾಸಿ ಆಗಿರ್ಬೋದು, ನೀನು ಸೇವಕನಾಗಿರ್ಬೋದು, ಅಪೋಸ್ತಲನಾಗಿರ್ಬೋದು, ಪ್ರವಾದಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ we need to maintain our spiritual life. ನಮ್ಮ ಆತ್ಮಿಕ ಜೀವಿತವನ್ನು ಮೇಂಟೈನ್ ಮಾಡಬೇಕು. ನಾವು ಏನು ಇತರರಿಗೆ ಕ್ರೂರತನವನ್ನು ತೋರಿಸ್ತೇವೆ, ಇಟ್ ವಿಲ್ ಇಫೆಕ್ಟ್ ಯುವರ್ ಬಾಡಿ. ಪ್ರೇರೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ನೀವು ಶರೀರ ಅಧೀನರಲ್ಲ, ಶರೀರ ಭಾವಾಧೀನ ಅಲ್ಲ. ನೀವು ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ, ನಿಮ್ಮಲ್ಲಿ ದೇವರ ಆತ್ಮನು, ಕ್ರಿಸ್ತನ ಆತ್ಮ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ನೀವು ಕ್ರಿಸ್ತನಿಗೆ ಸಂಬಂಧಪಟ್ಟದಲ್ಲ. ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ ದೇವರ ಆತ್ಮ ನಿಮ್ಮ ಒಳಗೆ ವಾಸಿಸ್ತಾನ, ಯಾರು ವಾಸಿಸ್ತಾನೆ. ಓಕೆ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನನ್ನ ಮೇಲೆ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸಿದಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನು ಎಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ನನ್ನಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಾ ಇದ್ದೇನೆ. ನಾನು ಶರೀರ ಅಧೀನ, ಭಾವಾಧೀನ ಅಲ್ಲ, ನಾನು ದೇವರ ಆತ್ಮನಿಗೆ ಅಧೀನನಾಗಿದ್ದೇನೆ. ಕ್ರಿಸ್ತನ ಆತ್ಮ ನನ್ನಲ್ಲಿ ಇದ್ದ ಕಾರಣ ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನು.
ನಾನು ರೋಗಕ್ಕೆ, ವ್ಯಾಧಿಗೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟವನಲ್ಲ. ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನು. ನಾನು ಕ್ರಿಸ್ತನ ಜೀವದಲ್ಲಿ ಪಾಲುಗಾರನಾಗಿದ್ದೇನೆ. ನಾನು ಕ್ರಿಸ್ತನ ದೇಹವಾಗಿದ್ದೇನೆ. ಕ್ರಿಸ್ತನ ಮಹಿಮೆಯಲ್ಲಿ ನಾನು ಪಾಲುಗಾರನಾಗಿದ್ದೇನೆ. I bless, oh God. I bless each and every one, oh God. I release the supernatural anointing, grace and favor and protection in Jesus' name. Amen. Amen. Praise God. Okay. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಬ್ಲೆಸ್ ಆಗಲಿ, ಫ್ರೂಟ್ಫುಲ್ ಆಗಲಿ, ಇವರ ಅನೇಕರಿಗೆ ಆಶೀರ್ವಾದವಾಗುವುದಕ್ಕೋಸ್ಕರ ನೇಮಿಸ್ತಿ. ಇವರ ಪ್ರಾಂತ್ಯಗಳು ವಿಸ್ತರಿಸಲ್ಪಡಲಿ. ಇವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಫಲ ಕೊಡಲು ಇವರು ನೇಮಿಸ್ತಿ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ರಿಪೀಟ್ ಆಗಿ ನೀವು ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ 7 ಗಂಟೆಯಿಂದ 8 ಗಂಟೆವರೆಗೆ. ಅದೇ ರೀತಿ ನಮ್ಮ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆರೈಕೆಗಳು ಸಿಗ್ತವೆ 4 ಭಾಷೆಯಲ್ಲಿ: ಹಿಂದಿ, ಕನ್ನಡ, ಕೊಂಕಣಿ, ಇಂಗ್ಲಿಷ್. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.